I think it's a fantastic place that should be developed into a wonderful heritage site, a heritage park. Basically, you could connect all these temples together. 5 or 6 times in the past 15 years. I think we came, first time I came here, we just had finished the completion. The museum was still being done and the restoration of the temple. And since then we have come regularly because we are very keen on Chalukyan architecture. ಭಾಳಷ್ಟು ಅತ್ಯುತ್ತಮವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಹಲವಾರು ಪ್ರಾಚ್ಯಾವಶೇಷಗಳು ಈಗಾಗಲೇ ಸಿಕ್ಕಿವೆ. ಇನ್ನೂ ಹಲವಾರು ಪ್ರಾಚ್ಯಾವಶೇಷಗಳು ಸಿಗುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಡಾಕ್ಟರ್ ಹೆಲೆನ್ ಆ್ಯಂಡ್ ಡಾಕ್ಟರ್ ಸ್ಟೆಫನ್, ಶ್ರೀ ಮಿಸ್ಟರ್ ಅಲೆಕ್ಸಾಂಡರ್ ಅಂಬಾಸಿಡರ್, ಇವರು ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಟ್ರಸ್ಟೀಸ್. ಇವರು ದೇಶದಾದ್ಯಂತ ದಕ್ಷಿಣ ಭಾರತದಲ್ಲಿರುವಂಥ ವಿಶೇಷವಾದಂಥ ಸ್ಟೆಪಲ್ಗಳನ್ನು, ಟೆಂಪಲ್ಗಳನ್ನು ಗುರುತಿಸಿ ಅವುಗಳನ್ನು ಅವರ ಸಂಸ್ಥೆ ವತಿಯಿಂದ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವರು ಲಕ್ಕುಂಡಿಗೆ ಬಂದಂಥ ಉದ್ದೇಶ ಏನು ಅಂತಂದ್ರೆ, ಲಕ್ಕುಂಡಿ ಕುರಿತು ಕನ್ನಡ ಮತ್ತು ಇಂಗ್ಲೀಷ್ನೊಳಗೆ ಇವರು ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ವತಿಯಿಂದ ಗೈಡ್ ಬುಕ್ಕನ್ನು ಹೊರಗೆ ತರಾಕೊಂತಾರೆ. ಇದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರು ಲಕ್ಕುಂಡಿಯಲ್ಲಿ ಏನು ಪ್ರಾಚ್ಯಾವಶೇಷಗಳು ಸಿಕ್ಕಾವಲ್ಲ, ಬಯಲು ವಸ್ತು ಸಂಗ್ರಹಾಲಯ ಮಾಡಬೇಕು ಅಂಥೇಳಿ ಬಜೆಟ್ನೊಳಗೆ ಘೋಷಣೆ ಮಾಡ್ಯಾರ. ಅದಕ್ಕೆ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಈಗಾಗಲೇ 3 ಎಕರೆ 1 ಗುಂಟೆ ಜಾಗೆಯನ್ನು ನೇರ ಖರೀದಿ ಮೂಲಕ ಖರೀದಿಸಲಾಗಿದೆ. ಅವರಿಗೆ ಜನವರಿ 26ರಂದು ವೇತನವನ್ನು ಸಹಿತವಾಗಿ ಪಾವತಿಸಲಾಗಿದೆ. ಆ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಲಕ್ಕುಂಡಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಬಯಲು ವಸ್ತು ಸಂಗ್ರಹಾಲಯ ಇರಬೇಕು ಅನ್ನುವಂಥ ಉದ್ದೇಶದಿಂದ ಸ್ಟಡಿ ಮಾಡಲಿಕ್ಕೆ ಅವರು ಆಗಮಿಸಿದ್ದಾರೆ. ಅದರ ಜೊತೆಗೆ ಉತ್ಖನನ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇದೆಯಲ್ಲ, ಅದನ್ನು ಸಹಿತವಾಗಿ ವೀಕ್ಷಣೆ ಮಾಡಿ ಲಕ್ಕುಂಡಿಯಲ್ಲಿ ನಡೀತಾ ಇರುವಂಥ ಕೆಲಸಗಳ ಬಗ್ಗೆ, ದೇವಸ್ಥಾನಗಳನ್ನು, ಸ್ಟೆಪಲ್ಗಳನ್ನು ವೀಕ್ಷಣೆ ಮಾಡಿ ಲಕ್ಕುಂಡಿಯ ಸ್ಮಾರಕಗಳ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಮೇ 15ನೇ ತಾರೀಕು ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ನಡೀಲಿಕ್ಕೆ ಅನುಮತಿಯನ್ನು ನೀಡಿದೆ. ಅದರಂತೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್.ಕೆ. ಸಿದ್ದರಾಮಯ್ಯ ಸಾಹೇಬರು, ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರು ಮತ್ತು ಶಾಸಕರಾದಂಥ ಸಿ ಪಾಟೀಲ್ ಸಾಹೇಬರು ಉತ್ಖನನಕ್ಕೆ ಚಾಲನೆ ನೀಡಿದರು. ಮಳೆಗಾಲ ಇರುವುದರಿಂದ ಈ ಒಂದು ಉತ್ಖನನವನ್ನು ನಾವು ಪ್ರಾರಂಭ ಮಾಡಿರಲಿಲ್ಲ. ಮೊನ್ನೆ 16ನೇ ತಾರೀಕಿನಂದು ಉತ್ಖನನವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು 13ನೇ ದಿನದಲ್ಲಿ ಭಾಳಷ್ಟು ಅತ್ಯುತ್ತಮವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಹಲವಾರು ಪ್ರಾಚ್ಯಾವಶೇಷಗಳು ಈಗಾಗಲೇ ಸಿಕ್ಕಿವೆ. ಇನ್ನೂ ಹಲವಾರು ಪ್ರಾಚ್ಯಾವಶೇಷಗಳು ಸಿಗುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಮತ್ತು ಇದಕ್ಕೆ ಪೂರಕವಾಗಿ ಇನ್ನೂ 1 ವಾರ ಅಥವಾ 15 ದಿನವೂ ಸಹಿತ ಆಗ್ಬೋದು. ಇದರ ಉತ್ಖನನದ ಸಹ ನಿರ್ದೇಶಕರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅಲ್ಲಿ ತನಕ ಈ ಉತ್ಖನನ ಕಾರ್ಯ ನಡೀತೈತೆ. ಇಲ್ಲಿವರೆಗೆ ಏನೇನು ಸಿಕ್ಕಿ ಸರ್ ಅಧಿಕೃತವಾಗಿ? ಪಾಣಿಪೀಠ, ನಾಗರಮೂರ್ತಿ, ಈ ಥರ ಹಲವಾರು ಪ್ರಾಚ್ಯಾವಶೇಷಗಳು ಸಿಕ್ಕಿದವು. ಇದ್ರ ಜೊತೆಗೆ ನಮ್ಮದೇನು ಇತಿಹಾಸ ತಜ್ಞರದ್ದು ಏನು ನಿರೀಕ್ಷೆ ಅಂದರೆ, ಸಿದ್ದರಬಾವಿಯಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕನೆಕ್ಟಿವಿಟಿ ಇದೆ ಅಂತ ಇತಿಹಾಸ ತಜ್ಞರ ಒಂದು ಅಭಿಪ್ರಾಯ. ಅಲ್ಲಿ ಪಾತ್ವೇ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದು ಮುಂದೆ ಏನೇನು ಸಿಗುತ್ತಾ ಸಂಪೂರ್ಣವಾಗಿ ಉತ್ಖನನ ಕಾರ್ಯ ಮುಗಿದ ನಂತರ ನಮಗೆ ಸ್ಪಷ್ಟವಾಗಿ ಇದರಿಂದ ಏನು ಅನ್ನೋದು ನಮಗೆಲ್ಲ ತಿಳಿಯುತ್ತೆ. ಸರ್, ಅರಮನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅರಮನೆ ಅಂದರೆ ಅದು ಅರಸನ ಒಡ್ಡೋಲಗಾಗಲಿ ಅವು ಇರಬಹುದಾ? ಅದು ಏನು ನಮ್ಮ ವಿಚಾರದಲ್ಲಿಲ್ಲ. ಇತಿಹಾಸ ತಜ್ಞರು, ಈ ಊರಿನ ಸ್ಥಳೀಯರು ನಮಗೆ ಹೇಳಿದ್ದು ಮುಂಚೆ ಸಿದ್ದರಬಾವಿಯಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕನೆಕ್ಟಿವಿಟಿ ಇದೆ ಅಂತ ಹೇಳ್ಯಾರ. ಅದು ಮೇಲ್ನೋಟಕ್ಕೆ ಆಗ್ತಾ ಇದೆ. ಅದು ಸರಿಯಾಗಿ ಹೌದೋ ಅಲ್ಲೋ ಇತ್ತೋ ಇಲ್ಲ ಅನ್ನೋದು ಈ ಉತ್ಖನನದ ಸಹ ನಿರ್ದೇಶಕರೇ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗೋದು. ಸರ್, ಎಷ್ಟು ಫೀಟ್ ಆಳ ಹೋಗಿದೆ ಇವತ್ತು? ಈಗಾಗಲೇ ಒಂದು 10ರಿಂದ 10.5 ಫೀಟ್ ಹೋಗಿದೆ. ಇನ್ನೊಂದುವರೆ ಫೀಟ್ ಅಥವಾ 2 ಫೀಟ್ ತೆಗಿಬಹುದು ಅಂತೇಳಿ ಉತ್ಖನನದ ಸಹ ನಿರ್ದೇಶಕರು ಹೇಳ್ಯಾರ. ಅವರೇ ಅಂತಿಮವಾಗಿ ಯಾವಾಗ ಮುಗಿಸ್ಬೇಕು ಮತ್ತು ಎಷ್ಟು ಆಳಕ್ಕೆ ಹೋಗ್ಬೇಕು ಅನ್ನೋದನ್ನು ಅವರೇ ನಿರ್ಧರಿಸ್ತಾರೆ. ಇದನ್ನು ಬಿಟ್ಟು ಮತ್ತೆ ಇದು ಕೋಟೆ ಅಚ್ಚಪ್ಪನ ಬೈಲಲ್ಲಿ ಮತ್ತೆಲ್ಲಾದರೂ ಉತ್ಖನನ ಮಾಡೋ ಚಾನ್ಸಸ್ ಉಂಟಾ ಸರ್? ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ 10 by 10 ಮೀಟರ್ ಮಾಡಲಿಕ್ಕೆ ಮಾತ್ರ ಅನುಮತಿಯನ್ನು ತೆಗೆದುಕೊಳ್ಳಲಾಗಿದೆ. ಮುಂದೆ ಬೇರೆ ಬೇರೆ
ಕಡೆ ಮಾಡಬೇಕು ಅಂತೇಳಿ ಆಲೋಚನೆಗಳಿದ್ದಾವೆ. ಅದನ್ನು ನಮ್ಮ ಉಸ್ತುವಾರಿ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಧಾರ ಮಾಡಿ ಅಂತಿಮವಾದಂಥ ನಿರ್ಧಾರವನ್ನು ಅವರೇ ತೆಗೆದುಕೊಳ್ತಾರೆ. ಸರ್, ಸ್ಥಳೀಯರನ್ನು ಯಾರು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಲಹೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ? ಸ್ಥಳೀಯರ ಜೊತೆ ಹಲವಾರು ಏನು ಹಿರಿಯರು 85-90 ವಯಸ್ಸಿನ ಹಿರಿಯರು ಯಾರಾದ್ರೆ ಅವರೆಲ್ಲರ ಜೊತೆನೂ ನಾವು ಒಂದು ಚರ್ಚೆಗಳನ್ನು ಮಾಡಿದ್ವಿ. ಇನ್ನು ಮುಂದೆಯೂ ಸಹಿತವಾಗಿ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಸಚಿವರ ಒಂದು ನೇತೃತ್ವದೊಳಗೆ ಇನ್ನೂ ಒಂದು ಸಭೆಯನ್ನು ಮಾಡಿ ಅಂತಿಮವಾಗಿ ಎಲ್ಲೆಲ್ಲಿ ಏನೇನೈತಿ ಅನ್ನೋದನ್ನು ಸಭೆಯನ್ನು ಮಾಡಿ ಇನ್ನೂ ಹೆಚ್ಚು ಇಲ್ಲಿರುವಂಥ ಇತಿಹಾಸವನ್ನು, ಸ್ಥಳೀಯ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಕೆಲಸವನ್ನು ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. Hello, I'm from Greece. Greece. Okay. Greece is also on the ancient Very much so. historical place. Very much so. Just like India. Yes. So how do you feel About India? about Lakkundi? Oh, I think it's a fantastic place that should be developed into a wonderful heritage site, a heritage park. Basically, you could connect all these temples together in a wonderful garden, and people could enjoy both locals, Indians from all over the subcontinent, and others from around the world. You have a jewel here that you need to develop more. But I think your minister is really very keen to do so, and also the director of antiquities here is also keen. So I think you are surrounded by enlightened people. Five or six times in the past 15 years. I think first time I came here, we just had finished the completion. The museum was still being done, and the restoration of the temple. And since then we have come regularly because we are very keen on Chalukyan architecture, which is somehow the mother of many other civilizations after that. And I think it's fantastic that you're developing it so much and taking care of it. So what is the difference between your Greece culture and Indian? Well, I'm Italian. Italian. I am Italian. Another. Also an ancient culture. An ancient one. We compete. So, well, I think we are very similar because there is the sea and the Mediterranean, but I mean, we are all countries which have a very old civilization. And we have to, especially with the modernization and the growing of population, we have to preserve all what we can. Not only in India, it's a problem we have in Italy, it's a problem we have in Greece, everywhere. You went to Hampi. Yes. Oh, wonderful. Fantastic. It's a wonderful place. It's a natural place. We even restored a monument just opposite Hampi in Anigundi, which was the first capital of the kingdom. Of the Vijayanagar kingdom. On the village, there is a historical site which we have restored for the use of the village. What I think is very important is to restore, put it that, but give it use and an interest to the local people who live in it. Like this, it keeps alive. Because we are intrigued by the beauty of architecture, of every architecture in India. I mean, whether it is Hindu, Jain, Islamic, Vaishnava, whatever. Any, I mean, they're all wonderful and always very creative. Thank you. Thank you very much. Thank you. Thank you. Thank you.